ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಏಸ್ಮೆನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಮ್ಯಾಥಮೆಟಿಕ್ಸ್ದು ಮಾಡಲ್ ಕ್ವಶನ್ ಪೇಪರ್ 2ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಮಾಡಲ್ ಕ್ವಶನ್ ಪೇಪರ್ 1ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದೆ. ಅಂದರೆ ಕ್ವಶನ್ ನಂಬರ್ 1ರಿಂದ ಹಿಡಿದು 47ವರೆಗೂ, ಅದು 3 ಅವರ್ಸ್, ವಿತಿನ್ 3 ಅವರ್ಸ್ ಒಳಗೆ ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡಿ ಡಿಸ್ಕಷನ್ ಮಾಡಿದ್ದಿದೆ. ಸೊ ಆ ವಿಡಿಯೋ ನೀವೇನು ನೋಡಿಲ್ಲ ಅಂದರೆ ಮೇಲೆ ಕಾಣಿದ್ರಂಥ ಐ ಬಟನ್ ಕ್ಲಿಕ್ ಮಾಡಿ ನೀವು ಅಬ್ಸರ್ವ್ ಮಾಡಿ ಕ್ವಶನ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ಐಡಿಯಾ ಸಿಗುತ್ತೆ ಸ್ಟೂಡೆಂಟ್ಸ್. ಈ 3 ಮಾಡಲ್ ಕ್ವಶನ್ ಪೇಪರ್ಗಳು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 26ಗೆ ನೀವೇನು ಬರಿತಾ ಇದ್ದಾರೆ ನೋಡಿ, 2026 ಅದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂದರೆ ಇದೇ ಬರುತ್ತೆ ಅಂತಲ್ಲ, ಇವೇ ಕ್ವಶನ್ಸ್ಗಳು ಬರುತ್ತೆ ಅಂತಲ್ಲ ಭಾಳ ಸ್ಟೂಡೆಂಟ್ಸ್, ಅದು ಕನ್ಫ್ಯೂಷನ್ ಇದೆ. ಮೊದಲಿಗೆ ಕ್ಲಿಯರ್ ಮಾಡ್ಕೊಳ್ಳಿ. ಇವೇ ನಾವು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಲ್ವಾ, ಇದೇ ಎಕ್ಸಾಮಲ್ಲಿ ಬರುತ್ತಾ ಸರ್, ಎಷ್ಟು ಮಾರ್ಕ್ಸಿಗೆ ಬರುತ್ತೆ, ಇದು ಯಾರಿಗೂ ಹೇಳೋಕ್ಕಾಗಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಎಷ್ಟು ಮಾರ್ಕ್ಸ್ ಬರುತ್ತೆ, ಏನು ಬರುತ್ತೆ ಅದು ಇಲ್ಲ. ಬಟ್ ಇದು ನಿಮಗೆ ಈ 3 ಮಾಡಲ್ ಕ್ವಶನ್ ಪೇಪರ್ ಒಂದು ಐಡಿಯಾ ಕೊಡುತ್ತೆ, ಯಾವ ಥರ ಕ್ವಶನ್ಸ್ ಪೇಪರ್ ಬರುತ್ತೆ, ಆಮೇಲೆ ಯಾವ್ಯಾವ ಕ್ವಶನ್ಸ್ಗಳು ಯಾವ ಒಂದು ಮಾರ್ಕ್ಸಲ್ಲಿ ಬರುತ್ತೆ, ಆಮೇಲೆ ಎಷ್ಟು ಡಿಫಿಕಲ್ಟ್ ಕ್ವಶನ್ ಇರುತ್ತೆ, ಎಷ್ಟು ಈಸಿಯೆಸ್ಟ್ ಕ್ವಶನ್ಸ್ಗಳು ಬರ್ಬೋದು, ಆಮೇಲೆ MCQ ಯಾವ್ಯಾವ ಟೈಪಲ್ಲಿ ಬರ್ಬೋದು, ಇದು ಒಂದು ಕಂಪ್ಲೀಟ್ ಐಡಿಯಾ ನಿಮಗೆ ಕೊಡಲಿಕ್ಕೆ ಇರುವಂಥದ್ದು ಈ 3 ಮಾಡಲ್ ಕ್ವಶನ್ ಪೇಪರ್ಗಳು. ಸೊ ಈ 3 ಮಾಡಲ್ ಕ್ವಶನ್ ಪೇಪರ್ ನೀವೇನಾದರೂ ಸಾಲ್ವ್ ಮಾಡಿದರೆ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ, ಯಾವುದೇ ಕ್ವಶನ್ ಬಂದ್ರೂ ನಾವು ಸಾಲ್ವ್ ಮಾಡಲಿಕ್ಕೆ. ಆಮೇಲೆ ಯಾವ ಕ್ವಶನ್ಸ್ನ ನಾನು ಚೂಸ್ ಮಾಡ್ಬೋದು, ಫಸ್ಟಿಗೆ ಯಾವ್ದು ಬರೀಬೇಕು, ಟೈಮ್ ಸೇವ್ ಯಾವುದಾಗುತ್ತೆ ಅನ್ನೋದನ್ನು ಕೂಡ ಪ್ಲ್ಯಾನಿಂಗ್ ಮಾಡಲಿಕ್ಕೂ ಹೆಲ್ಪ್ ಆಗುವಂಥದ್ದು ಈ 3 ಮಾಡಲ್ ಕ್ವಶನ್ ಪೇಪರ್. ಇದ್ರ ಸಲುವಾಗಿ ಈ 3 ಮಾಡಲ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಸಲುವಾಗಿ ನಾನು ಒಂದು ಕಂಪ್ಲೀಟಾಗಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಸ್ವಲ್ಪ ನೀವು ಸ್ಕ್ರೋಲ್ ಡೌನ್ ಮಾಡಿದರೆ ಫಸ್ಟ್ ಒಂದು ಹೋಮ್ ಪೇಜ್ ಬರುತ್ತೆ. ಅದರಲ್ಲಿ ಈ ಒಂದು ಫಸ್ಟಿಗೆ ವೀಡಿಯೋಸ್ ಅಂತಿದೆ, ಹೋಮಲ್ಲಿ ಇಂಟಿಗ್ರೇಷನ್ ಅಪ್ಲೋಡ್ ಮಾಡಿರುವಂಥದ್ದು ಪೂರ 8 ಅವರ್ಸಲ್ಲಿ ಕಂಪ್ಲೀಟಾಗಿ ಚಾಪ್ಟರ್ನ ಅಪ್ಲೋಡ್ ಮಾಡಿದ್ದಿದೆ, ಇಂಟಿಗ್ರೇಷನ್ ಚಾಪ್ಟರು. ಸೊ ಅದ್ರ ಬಾಜುದಲ್ಲೇ ನೀವು ಹೋದರೆ ವೀಡಿಯೋಸ್ ಅಂತ ಬರುತ್ತೆ ನೋಡಿ ಸ್ಟೂಡೆಂಟ್ಸ್, ಅಲ್ಲಿನೇ ಫಸ್ಟ್ ಒನ್ ಇರುವಂಥದ್ದು ಸ್ಟೂಡೆಂಟ್ಸ್. ವೀಡಿಯೋಸಲ್ಲಿ ಫಸ್ಟ್ ಒನ್ ವೀಡಿಯೋನೇ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಕ್ವಶನ್ ನಂಬರ್ 1 to 47ವರೆಗೂ, ಅಂದರೆ ನೋಡಿ 2 hours 30 minutesಲ್ಲೇ ಡಿಸ್ಕಷನ್ ಮಾಡಿರುವಂಥದ್ದು. ಇದು ಕಂಪ್ಲೀಟಾಗಿ ನಿಮಗೆ ಅವೈಲೇಬಲ್ ಆಗುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ನೀವು ಒಂದೊಂದಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಇಲ್ಲಿ. ಓಕೆ, ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಪ್ರತಿಯೊಂದು ಕ್ವಶನ್ಸ್ಗಳನ್ನು ಒಂದೊಂದಾಗಿ ಸೀರಿಯಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಡಿಸ್ಕಷನ್ ಮಾಡಿರುವಂಥದ್ದು. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಓಕೆ, ಸೊ ಅವೆಲ್ಲನೂ ನಿಮಗೆ ಹೆಲ್ಪ್ ಆಗುವಂಥದ್ದು. ಸೊ ಹಾಗಾಗಿ ಅದನ್ನು ನೋಡಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿ, ಪರ್ಫೆಕ್ಟ್ ಮಾಡಿ. ಸೊ ಇವತ್ತಿನ ದಿವಸ ಮಾಡಲ್ ಕ್ವಶನ್ ಪೇಪರ್ 2ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ನಾನು ಪ್ರತಿಯೊಂದು ಕ್ವಶನ್ ನಂಬರ್ 1ರಿಂದ ಹಿಡಿದು ಅಗೇನ್ 47ವರೆಗೂ ಎಲ್ಲ ಕ್ವಶನ್ಸ್ಗಳನ್ನು ಒಂದೊಂದಾಗಿ ಸೀರಿಯಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಫಸ್ಟ್ ಒನ್ ಬರುವಂಥದ್ದು, ಇದು ನಿಮ್ಮದು ಮಾಡಲ್ ಕ್ವಶನ್ ಪೇಪರ್ 2 ಡಿಪಾರ್ಟ್ಮೆಂಟಿಂದ ರಿಲೀಸ್ ಮಾಡಿರುವಂಥದ್ದು ಈ ವರ್ಷ. ಸೊ ಇದರಲ್ಲಿ ಬರುವಂಥದ್ದು ಫಸ್ಟ್ MCQ ಕ್ವಶನ್ಸ್ಗಳು. ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಏನಪ್ಪ ಅಂತಂದರೆ ರಿಲೇಷನ್ ಮೇಲೆ ಬರುವಂಥದ್ದು. ರಿಲೇಷನ್ ಆರ್ ಆನ್ ದ ಸೆಟ್ 1 2 3 ಅಂತ ಕೊಟ್ಟಿದ್ದಾರೆ. ಡಿಫೈನ್ ಆರ್ ಇಸ್ 1,1 and 2,2. ಓಕೆ, ಸೊ ಇದು ರಿಲೇಷನಲ್ಲಿ ಕೊಟ್ಟಿರೋದನ್ನು ನಾವು ಆಪ್ಷನ್ ನೋಡೋಕ್ಕಿಂತ ಮುಂಚೆ ಏನು ಮಾಡ್ಕೋಬೇಕಪ್ಪ ಅಂದರೆ ಇದು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಆಪ್ಷನ್ಗೆ ಹೋಗಿ. ಓಕೆ, ಆಪ್ಷನ್ ನೋಡ್ಕೊಂಡು ಆನ್ಸರ್ನ ಚೂಸ್ ಮಾಡಿಬಿಡಿ. ಸೊ ಫಸ್ಟ್ ಇದು ರಿಫ್ಲೆಕ್ಸ್ ಆಗುತ್ತಾ, 1 2 3 ಹೇಳಿದ್ದಾರೆ, 3 3 ಇಲ್ಲ, ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಸಿಮೆಟ್ರಿಕ್ 1 1 ಇದೆ, ರಿವರ್ಸ್ ಮಾಡಿದರೆ ಅದೇ ಬರುತ್ತೆ. 2 2 ರಿವರ್ಸ್ ಮಾಡಿದರೆ ಓಕೆ, ಇದು ಸ್ಯಾಟಿಸ್ಫೈ ಇದೆ. ಟ್ರಾನ್ಸಿಟಿವ್ ಬಂದರೆ 1 1 ನಾವು 3 ಸತಿ ಬರಿಬೋದಲ್ವಾ, 2 2 3 ಸತಿ ಬರಿಬೋದು, ಹಾಗಾಗಿ ಟ್ರಾನ್ಸಿಟಿವ್ನೂ ಇದೆ, ಸಿಮೆಟ್ರಿಕ್ನೂ ಇದೆ, ಬಟ್ ರಿಫ್ಲೆಕ್ಸಿವ್ ಇಲ್ಲ. ಸೊ ಅದು ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗುತ್ತೆ. ಟ್ರಾನ್ಸಿಟಿವ್ ಆಗ್ತಾ ಇದೆ ಇಲ್ಲಿ, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್, ಇದು ರಾಂಗ್ ಆಗ್ತಾ ಇದೆ. ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಓಕೆ, ಇಲ್ಲಿಂದ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್, ಇದು ರಾಂಗ್ ಇದೆ. ಸೊ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಸ್ಟೂಡೆಂಟ್ಸ್. ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿದ್ರೆ ನೋಡಿ, ಅವ್ರಿಗೆ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಸಿಗುವಂಥದ್ದು. ಓಕೆ, ಸೊ ಬರಿಬೇಕಾದ್ರೆ ಆನ್ಸರ್ ಪ್ರಾಪರಾಗಿ ಬರೀ. ಇವಾಗ ನೀವು ಆನ್ಸರ್ ಬರೀತೀರಾ ಆನ್ಸರ್ ಪೇಪರಲ್ಲಿ, ಕ್ವಶನ್ ನಂಬರ್ 1 ಅಂತ ಬರೋದು, ಅದಾದಮೇಲೆ ಆಪ್ಷನ್ ಸಿ ಅಂತ ಬರೋದು, ಇಲ್ಲಿ ಕಂಪ್ಲೀಟಾಗಿ ಬರೀಬೇಕು ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಈ ಥರ ಕಂಪ್ಲೀಟಾಗಿ ಆನ್ಸರ್ ಬರೀ. ಕೆಲವು ಜನ ಏನು ಮಾಡ್ತಾರೆ, ಇದನ್ನು ಎ ಅಂತ ಬರೀದು ಇಲ್ಲಿ ಬೇರೆ ಆಪ್ಷನ್ ಬರೀದು, ಈ ಥರ ಮಾಡಿದ್ರೆ ಮಾರ್ಕ್ಸ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಮೊದಲಿಗೆ ಪೆನ್ಸಿಲಲ್ಲಿ ಬರೀಕೊಳ್ಳಿ, ಅವಾಗಲೇ ಚೇಂಜ್ ಮಾಡ್ಕೊಳ್ಳಿ. ಬಟ್ ನೀವು ಕನ್ಫರ್ಮ್ ಆಗಿದ್ದರೆ ಸೊ ಅದನ್ನು ಆನ್ಸರ್ ಹಾಕಿ ಕಂಪ್ಲೀಟಾಗಿ ಬರೀಬೇಕು. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ನೆಕ್ಸ್ಟ್ ಒಂದು ಬರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬಂದಿರುವಂಥದ್ದು. ಏನಪ್ಪ ಅಂದರೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಥರ ಇದೆ, ಇದನ್ನು ಮ್ಯಾಚ್ ಮಾಡಿ ತೆಳಗಿರುವಂಥ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಡೊಮೇನ್ ಆಫ್ ಅ ಸೆಕ್ ಇನ್ವರ್ಸ್ ಅಂತ ಕೇಳಿದ್ದಾರೆ. ಸೊ ಡೊಮೇನ್ ಆಫ್ ಅ ಸೆಕ್ ಇನ್ವರ್ಸ್ ಏನಿದೆ, ಆರ್ -1 to 1 ಇದೆ. ಸೊ ಇದೇ ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿದೆ, ಫಸ್ಟ್ದೇ ರಿಸಲ್ಟ್ ಇದೆ ಇಲ್ಲಿ. ನೆಕ್ಸ್ಟ್ ಒನ್ ರೇಂಜ್ ಅಂತ ಕೇಳ್ತಾ ಇದ್ದಾರೆ. ಸೊ ರೇಂಜ್ ಆಫ್ ಅ ಕೋಸೆಕ್ ಇನ್ವರ್ಸ್, ರೇಂಜ್ ಆಫ್ ಅ ಕೋಸೆಕ್ ಇನ್ವರ್ಸ್ ಏನಾಗುತ್ತೆ, ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಏನು -90 to 90 ಎಕ್ಸೆಪ್ಟ್ 0 ಬರಲ್ಲ, ಅಲ್ಲಿ ನೋಟಿಫೈ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಸೆಕೆಂಡ್ ರಿಸಲ್ಟ್ ಬರುವಂಥದ್ದು, ಅಂದರೆ ಇದು ನಿಮ್ಮದು ಸೆಕೆಂಡ್ ಆಯಿತು. ಇನ್ನು ಥರ್ಡ್ ಒನ್ ಏನು ಹೇಳಿದೆ, ರೇಂಜ್ ಆಫ್ ಅ ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಹೇಳ್ತಾರೆ. ಕಾಟ್ ಇನ್ವರ್ಸ್ ಎಕ್ಸ್ ರೇಂಜ್ ಏನಾಗಿದೆ, ಇಲ್ಲಿದೆ 0 to
5/, ಅಂದರೆ ಇದು ನಿಮ್ಮದು ಥರ್ಡ್ ಆನ್ಸರ್ ಆಗಿರುವಂಥದ್ದು. ಅಂದರೆ ಫಸ್ಟ್ ನಾವಿಲ್ಲಿ ಬರಬೇಕಾಗಿರೋದು ಫಸ್ಟು ಎ ಬಿ ಸಿ ಅಂತ ಕೊಟ್ಟಿದ್ದಾರಲ್ವಾ. ಸೊ ಎಯಲ್ಲಿ ಏನು ಬರಬೇಕು, ಫಸ್ಟ್ ಎ ರಿಸಲ್ಟಲ್ಲಿ ಸ್ಮಾಲ್ ಲೆಟರ್ ಎಯಲ್ಲಿ ಫಸ್ಟ್ ಬರುತ್ತೆ, ಅದಾದಮೇಲೆ ಬಿ ಯಲ್ಲಿ ಈ ರಿಸಲ್ಟು ಥರ್ಡ್ ರಿಸಲ್ಟ್ಸ್ ಬರುವಂಥದ್ದು, ಅದಾದಮೇಲೆ ಸಿ ಯಲ್ಲಿ ನಿಮಗೆ ರಿಸಲ್ಟ್ ಇರುವಂಥದ್ದು ಸೆಕೆಂಡ್ ಒನ್. ಅಂದರೆ ಫಸ್ಟ್ ಥರ್ಡ್ ಸೆಕೆಂಡ್ ಇದು ಎಲ್ಲಿದೆ ನೋಡಿ, ಫಸ್ಟ್ ಥರ್ಡ್ ಸೆಕೆಂಡ್ ಇದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ಯಾವುದು, ಆಪ್ಷನ್ ಸಿ ಇಲ್ಲಿ ರೈಟ್ ಆಗಿರುವಂಥ ಆನ್ಸರ್ ಆಗಿದೆ. ಅರ್ಥ ಆಯ್ತಲ್ವಾ? ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಸೆಕೆಂಡ್ ಆನ್ಸರ್ ಕ್ವಶನ್ಗೆ ಇದೇ ಇದೆ ಅಂತ ಬರೆದ್ರೆ ರಾಂಗ್ ಆಗುವಂಥದ್ದು. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಬೇಡಿ, 2 ಇದೆ ಇಲ್ಲಿ 3 ಇದೆ ಅಂತ ಹೇಳಿ. ಸೊ ನೀವು ಪ್ರಾಪರಾಗಿ ನೋಡಿಬಿಟ್ಟು ಆನ್ಸರ್ಸ್ನ ಮಾಡ್ಬೋದು ಇಲ್ಲಿ. ಸೊ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು ಫ್ರೆಂಡ್ಸ್, ಆಪ್ಷನ್ ಸಿ. ಇದು ಅಲ್ಲ ಕರೆಕ್ಟ್ ಆನ್ಸರು. ಸೊ ಸ್ಟೂಡೆಂಟ್ಸ್ ಇದನ್ನು ಮಾಡ್ತೀರಾ, ಸೊ ಇದು ರಾಂಗ್ ಆಗಿದೆ. ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್ ಮ್ಯಾಟ್ರಿಕ್ಸ್ ಮೇಲೆ ಬರುವಂಥದ್ದು. ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ದೆನ್ ದ ವ್ಯಾಲ್ಯೂ ಎ ಆ್ಯಂಡ್ ಬಿನ ಕೇಳ್ತಾ ಇರೋದು. ಸಿಮೆಟ್ರಿಕ್ ಆಗಿದೆ, ಯಾವಾಗ ಸಿಮೆಟ್ರಿಕ್ ಆಗುತ್ತೆ, ಎ ಇಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಇದ್ದಾಗ ಆಗುತ್ತೆ. ಅಂದರೆ ಟ್ರಾನ್ಸ್ಫರ್ ತೊಗೊಂಡ ತಕ್ಷಣ ಆನ್ಸರ್ ಏನಾಗಿರಬೇಕು, ಸೇಮ್ ಆಗಿರಬೇಕು. ಸೊ ಟ್ರಾನ್ಸ್ಫರ್ ತೊಗೊಂಡ್ರೆ ಇದು ಏನಾಗುತ್ತೆ ಸ್ಟೂಡೆಂಟ್ಸ್, ಇವೆರಡು ರಿಸಲ್ಟ್ಸ್ಗಳು ಸೇಮ್ ಆಗಿರಲೇಬೇಕಾ? ಓಕೆ, ಅದಾದಮೇಲೆ ಇವೆರಡು ರಿಸಲ್ಟ್ಸ್ಗಳು ಸೇಮ್ ಆಗಿರುತ್ತೆ. ಸೊ ಇದನ್ನು ನಾವು ಆಮೇಲೆ ಚೆಕ್ ಮಾಡೋಣ. ಫಸ್ಟ್ ನಾವಿಲ್ಲಿ ಎ ವ್ಯಾಲ್ಯೂನ ಚೆಕ್ ಮಾಡೋಣ. ಓಕೆ, ಸೊ ಎ ವ್ಯಾಲ್ಯೂ ಇವೆರಡು ರಿಸಲ್ಟ್ಸ್ಗಳು ಈಕ್ವಲ್ ಆಗಬೇಕಂತಂದರೆ 3a ಈಸ್ ಈಕ್ವಲ್ಸ್ ಟು -2 ತೊಗೊತೀರಾ. ಅಗೇನ್ ಎ ಈಸ್ ಈಕ್ವಲ್ಸ್ ಟು 3 ಒಂದು ಈ ಕಡೆ ಬಂದರೆ ಏನಾಗುತ್ತೆ, -3. ಅಂದರೆ ಎ ವ್ಯಾಲ್ಯೂ ಸಿಕ್ತು ನಮಗೆ -2/3. ದೆನ್ ಬಂದಿದೆ ಅನ್ನಂಗಾಯಿತು -2/3. ಆ್ಯಂಡ್ -2/3 ಎಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಒನ್ನಲ್ಲೇ ಇರುವಂಥದ್ದು. ಸೊ ಇದೇ ನಿಮ್ದು ಆನ್ಸರ್. ಆದರೂ ಇನ್ನೊಂದು ಸರ್ತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿ ವ್ಯಾಲ್ಯೂನ ಜೊತೆ ಕಂಪೇರ್ ಮಾಡಿದ್ರೆ, ಇವೆರಡು ರಿಸಲ್ಟ್ನ ಕಂಪೇರ್ ಮಾಡಿದ್ರೆ 3 ಈಸ್ ಈಕ್ವಲ್ಸ್ ಟು 2b ಆಗುತ್ತೆ. ದೆನ್ ಬಿ ಈಸ್ ಈಕ್ವಲ್ಸ್ ಟು 2 ಈ ಕಡೆ ಬಂದರೆ 3/2 ಆಗುತ್ತೆ. ಸೊ ಇದಾಗಿದೆ ಬಿ ವ್ಯಾಲ್ಯೂ, ಇದಾಗಿದೆ ಎ ವ್ಯಾಲ್ಯೂ. ಅಂತಂದರೆ ಯಾವುದಿಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಅಂದರೆ ಆಪ್ಷನ್ ಎ ಈಸ್ ದ ಕರೆಕ್ಟ್ ಒನ್. ಸೊ ಯಾರೆಲ್ಲ ನೀವು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ತೀರಿ ನೋಡಿ, ಅವರಿಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಉಳಿದಿರೋ ಆನ್ಸರ್ಸ್ಗಳೆಲ್ಲನೂ ರಾಂಗ್ ಇದೆ. ಇದೇ ಜಾಗದಲ್ಲಿ ಸ್ಕ್ಯೂ ಸಿಮೆಟ್ರಿ ಕೊಟ್ಟಿದ್ರೆ ಏನಾಗಿರೋದು, ನೆಗೆಟಿವ್ ಸೈನ್ ಆಗಿರೋದು ಒಂದು ರಿಸಲ್ಟು. ಇದನ್ನ ಫೋಲ್ಡ್ ಮಾಡಿದ ತಕ್ಷಣ ಒಂದು ನೆಗೆಟಿವ್ ಆಗಿರುತ್ತೆ, ಒಂದು ಪಾಸಿಟಿವ್ ಆಗಿರುತ್ತೆ. ಓಕೆ, ಸೊ ಅದೇ ಸಿಮೆಟ್ರಿಕ್ ಅಂತ ಬಂದಾಗ ಜಸ್ಟ್ ಇವಾಗ ನೀವು ಅಲ್ಲಿ ವ್ಯಾಲ್ಯೂಸ್ನ ಫಿಲಪ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಇವಾಗ ಇದೇನೇನಾಗುತ್ತೆ ನೋಡಿ, 0 ಆಗುತ್ತೆ. ಬಿ ವ್ಯಾಲ್ಯೂನ ನೀವು 3/2 ಹಾಕಿಬಿಟ್ರೆ 2 ಕ್ಯಾನ್ಸಲ್ ಆಗಿ ಇದು 3 ಆಗಿಬಿಡುತ್ತೆ. ಅಗೇನ್ ಇದು -2 ಇದೆ, ಅಗೇನ್ ಇಲ್ಲಿ 3 ಇದೆ, ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಅಗೇನ್ ಇದೇನಾಗುತ್ತೆ ನೋಡಿ, ನೀವು ಎ ವ್ಯಾಲ್ಯೂನ -2/3 ಹಾಕಿಬಿಟ್ರೆ 3 ಕ್ಯಾನ್ಸಲ್ ಆಗಿ ಇದು -2 ಆಗುತ್ತೆ. ಅಗೇನ್ 3 -1. ಸೊ ಇದು ನಿಮ್ದು ಎ ಮ್ಯಾಟ್ರಿಕ್ಸ್ ಬಂದಾಯ್ತಲ್ವಾ. ಸೊ ಇದಕ್ಕೆ ನೀವೇನು ಮಾಡ್ಕೊಳ್ಳಿ, ರೆಸಿಪ್ರೋಕಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಫಸ್ಟ್ ರೋ ನಾನು ಕೆಳಗಡೆ ಬರ್ಕೊಂಡ್ರೆ 3 -2 ಆಗುತ್ತೆ. ಸೆಕೆಂಡ್ ರೋ 3 1 3, ಥರ್ಡ್ ರೋ -2 3 -1. ನೋಡಿ ಮತ್ತೆ ಹೇಳಿ ಅದೇ ಆನ್ಸರೇ ಬರ್ತಾ ಇದೆ ಅಲ್ವಾ, ಏನೂ ಚೇಂಜಸ್ ಇಲ್ಲ. ಓಕೆ, ನೀವೇನಾದ್ರು ಬೈ ಚಾನ್ಸ್ ನೆಗೆಟಿವ್ ಚಾನ್ಸ್ ಮೈನಸ್ ಪ್ಲಸ್ ತೊಗೊಂಡಿದ್ರೆ ಅದು ರಾಂಗ್ ಆಗುತ್ತೆ. ಅದು ಎಲ್ಲಿ ಬರುತ್ತೆ ಅಂದರೆ ಸ್ಕ್ಯೂ ಸಿಮೆಟ್ರಿಕ್, ಅದು ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟೇಬಲ್ ಮ್ಯಾಟ್ರಿಸಸ್ ಅಂತ ಹೇಳ್ತಾರೆ, ದನ್ ದ ಸೇಮ್ ಆರ್ಡರ್ ಸಚ್ ದ್ಯಾಟ್ ಎ ಇಂಟು ಬಿ ಇಸ್ ಈಕ್ವಲ್ಸ್ ಟು 8 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ಇಲ್ಲೊಂದು ಪ್ರಾಪರ್ಟಿ ಗೊತ್ತಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಅಥವಾ ಡಿಟರ್ಮೆಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಬಿ ಆಗುತ್ತೆ. ಡಿಟರ್ಮೆಂಟ್ ಆಫ್ ಎ ಆನ್ಸರ್ ಎಷ್ಟಿದೆ ಅಂತ ಹೇಳ್ತಾರೆ, 2 ಅಂತ ಹೇಳ್ತಾರೆ. ಬಿದು ನಮಗೆ ಗೊತ್ತಿಲ್ಲ. ಅಗೇನ್ ಎ ಬಿದು ಡಿಟರ್ಮೆಂಟ್ 8 ಇದೆ ಅಂತ ಹೇಳ್ತಾರೆ. 2ನ ನಾನು ಈ ಕಡೆ ತೊಗೊಂಬಂದ್ರೆ ಬಿ ಆನ್ಸರ್ ಸಿಕ್ಕ ಹಾಗೆ ಅಲ್ವಾ. 8 / 2 ಅಂದರೆ ಎಷ್ಟಾಯಿತು, 4 ಆಯಿತು. ಅಂದರೆ ಬಿ ಆನ್ಸರ್ ಎಷ್ಟಾಗಿದೆ ಅನ್ನಂಗಾಯಿತು, 4 ಆಗಿದೆ. ಅಷ್ಟು ಈಸಿಯೆಸ್ಟ್ ಕ್ವಶನ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಅಬ್ಸರ್ವ್ ಮಾಡಿದ್ರೆ ಮ್ಯಾಟ್ರಿಕ್ಸ್, ಡಿಟರ್ಮೆಂಟ್, ರಿಲೇಷನ್ ಇವೆಲ್ಲನೂ ಈಸಿನೇ ಇದೆ. ಇವನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕೂಡ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಗ್ರೇಟ್ ಇಂಟೀಜರ್ ಕೊಟ್ಟಿದ್ದಾರೆ. ಅಗೇನ್ ಗ್ರೇಟೆಸ್ಟ್ ಇಂಟೀಜರ್ ಏನಾಗುತ್ತೆ, ಡಿಸ್ಕಂಟಿನ್ಯೂಯಸ್ ಓನ್ಲಿ ಇನ್ ಇಂಟೀಜರ್ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ಕಂಟಿನ್ಯೂಯಸ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಕಂಟಿನ್ಯೂಸ್ ಆಗಿರಲ್ಲ. ಐ ಥಿಂಕ್ ನಿಮ್ಗೆ ಇದು ಗೊತ್ತಿದೆ ಅಂತ ಅನ್ಕೋತೀನಿ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಈ ಥರ ನಾವು ಡ್ರಾ ಮಾಡ್ತೀವಿ ನೋಡಿ. ಓಕೆ, ಯಾವಾಗೆಲ್ಲ ನಾವು ಪಾಯಿಂಟ್ ವೈಸ್ ವ್ಯಾಲ್ಯೂ ತೋರಿಸಿ 0.1 0.2 0.3 ಇವೆಲ್ಲನೂ 0 0 0 ಆನ್ಸರ್ ಆಗುತ್ತೆ. 1.1 1.2 ಎಲ್ಲ 0 ಆಗುತ್ತೆ. ಯಾವಾಗ ನಾವು ಇಂಟೀಜರ್ಸ್ ತೊಗೊತಾ ಹೋಗ್ತೀವಿ ಆಗೆಲ್ಲನೂ ಗ್ಯಾಪ್ ಇದೆ. ಓಕೆ, ಅಂದರೆ ಡಿಸ್ಕಂಟಿನ್ಯೂಸ್ ಇದೆ. ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್ ಇದ್ದಲ್ಲಿ ಕಂಟಿನ್ಯೂಸ್ ಇದೆ, ಇಂಟೀಜರ್ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಇದೆ. ಸೊ ಅದು ನಮಗೆ ಫಸ್ಟ್ ಪಾಯಿಂಟಲ್ಲೇ ಕೊಟ್ಟಿದ್ದಾರೆ ನೋಡಿ, ಡಿಸ್ಕಂಟಿನ್ಯೂಸ್ ಓನ್ಲಿ ಇನ್ ಇಂಟಿಗ್ರಲ್ ಪಾಯಿಂಟ್. ಸೊ ಇದು ಕರೆಕ್ಟ್ ಆಗಿರೋದು. ಕಂಟಿನ್ಯೂಸ್ ಅಂತೂ ಇಲ್ಲೇ ಇಲ್ಲ. ಕಂಟಿನ್ಯೂಸ್ ಅಟ್ ಆಲ್ ದ ಎಕ್ಸ್ ಅಂತ ಇರೋದು ಟೋಟಲಿ ರಾಂಗ್ ಇದೆ. ಅಗೇನ್ ಡೆರಿವೇಟಿವ್ ಅಂತೂ ಪಾಸಿಬಲೇ ಇಲ್ಲ ಇಲ್ಲಿ. ಸೊ ನಾವು ಚೆಕ್ ಮಾಡಬೇಕಾಗಿರುವಂಥದ್ದು ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂತಂದರೆ ಡಿಸ್ಕಂಟಿನ್ಯೂಯಸ್ ಓನ್ಲಿ ಫಾರ್ ಇಂಟಿಗ್ರಲ್ ಪಾಯಿಂಟ್. ಯಾವಾಗಂದರೆ ಈಗ ನೋಡಿ, ಇವಾಗ ಇಂಟಿಗ್ರಲ್ ಪಾಯಿಂಟ್ 1 ತೊಗೊಂಡಾಗ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ, 2 ತೊಗೊಂಡಾಗ ಗ್ಯಾಪ್ ಇದೆ ಅಲ್ವಾ. ಸೊ ಹಾಗಾಗಿ ಇದೇನಾಗಿದೆ, ಡಿಸ್ಕಂಟಿನ್ಯೂಯಸ್ ಅಟ್ ಇಂಟಿಗ್ರಲ್ ಪಾಯಿಂಟ್. ಓಕೆ, ಸೊ ಜಸ್ಟ್ ಇವೆಲ್ಲನೂ ಜಸ್ಟ್ ಡಿಸ್ಕಷನ್ ಮಾಡಿ ಬರೆಯುವಂಥದ್ದು, ಇದರಲ್ಲಿ ಏನು ಸಾಲ್ವ್ ಮಾಡೋದೇನು ಇರೋದಿಲ್ಲ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒಂದು ಕ್ವಶನ್, ದ ಡೆರಿವೇಟಿವ್ ಆಫ್ e raised to log of
ಇ ಬೇಸ್ ಟು ದ ಎಕ್ಸ್ ಅಂತದ್ದು. ಯಾವಾಗ ಇವೆರಡು ಬೇಸಸ್ಗಳು ಈಕ್ವಲ್ ಆಗುತ್ತೆ ನೋಡಿ, ಇಲ್ಲಿನೂ ಇದೆ ಅಂದರೆ ಇವೆರಡು ಕ್ಯಾನ್ಸಲ್ ಆಗಿ ಜಸ್ಟ್ ಎಕ್ಸ್ ಮಾತ್ರ ಉಳಿಯೋದು. ಇದು ನಾವು ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಮಾಡ್ತೀವಿ. ಐ ಎಫ್ ಮಾಡುವಾಗ ಏನಾದರೂ ಎಷ್ಟು ಮೇಲ್ಗಡೆನೂ ಲಾಗ್ ಬಂತು, ಕೆಲವೊಂದು ಸತಿ ಇಲ್ಲಿ ಕೊಡಲ್ಲ, ಇಲ್ಲಿ ಏನಾದರೂ ಎಕ್ಸ್ ಸ್ಕ್ವೇರ್ ಇದ್ದರೆ ಏನಿಲ್ಲ ಅಂದರೆ ಇರುತ್ತೆ. ಇದನ್ನು ಈ ಬೇಸಸ್ ಎರಡು ಸೇಮ್ ಅದು ಅಲ್ವಾ ಸ್ಟೂಡೆಂಟ್, ಅವಾಗ ಇದು ಪೂರನೇ ಕ್ಯಾನ್ಸಲ್ ಹೋಗ್ಬಿಟ್ಟು ಜಸ್ಟ್ ಎಕ್ಸ್ ಸ್ಕ್ವೇರ್ ಉಳಿಯುವಂಥದ್ದು. ಬಟ್ ಇಲ್ಲಿ ಎಕ್ಸ್ ಇದೆ, ಹಾಗಾಗಿ ಎಕ್ಸ್ ಮಾತ್ರ ಬರೋದ್ರಿ. ಇವಾಗ ನಮ್ಮದು ಫಂಕ್ಷನ್ ಏನಾಯಿತು, y = ಎಕ್ಸ್ ಆಯಿತು. ಎಕ್ಸ್ಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1 ಬರುತ್ತೆ. 1 ಎಲ್ಲಿದೆ, ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 7. ದ ಟೋಟಲ್ ರೆವೆನ್ಯೂ ಆಫ್ ರೂಪೀಸ್ ರಿಸೀವ್ಡ್ ಫ್ರಮ್ ದ ಸೇಲ್ ಎಕ್ಸ್ ಯೂನಿಟ್ಸ್. ಅಗೇನ್ ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ. ದೆನ್ ದ ಮಾರ್ಜಿನಲ್ ರೆವೆನ್ಯೂ ಆಫ್ ವೆನ್ ಎಕ್ಸ್ = 15 ಇದ್ದಾಗ ರುಪೀಸಲ್ಲಿ ಏನಾಗುತ್ತೆ ಅಂತ ಚೆಕ್ ಮಾಡಿ. ಇದೊಂದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಕ್ವಶನ್ ಇದೆ. ಸೊ ನಮ್ಗೆ ಇಲ್ಲಿ ಏನಿದು ಕೊಟ್ಟಿದ್ದಾರೆ ಅಂದರೆ 3x² + 36x + 5. ಓಕೆ, ಫಸ್ಟ್ ನಾವು ಇದಕ್ಕೆ ಏನು ಮಾಡ್ಕೋಬೇಕು ಸ್ಟೂಡೆಂಟ್ಸ್, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾ. ಓಕೆ, ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, r' ಏನಾಗುತ್ತೆ, 3x² ಆನ್ಸರ್ 2x ಆಗುತ್ತೆ, 36x ಆನ್ಸರ್ 36, x ಡಿಫ್ರೆನ್ಷಿಯೇಷನ್ 1, ಅಗೇನ್ ಪ್ಲಸ್ 5 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಸೊ ಇದಾಯಿತು 6x + 36. ಸೊ ಇದರಲ್ಲಿ ನಾವು ಫಿಲಪ್ ಮಾಡಬೇಕಾಗಿರೋದೇನು, x = 15. ಓಕೆ, 6 × 15 + 36. 6 × 50 ಅಂದರೆ 90 ಆಗುತ್ತಾ. ಎಸ್, 90 + 36. 90 + 36 ಅಂದರೆ 126 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅದು ಎಲ್ಲಿದೆ ನೋಡಿ, ಆಪ್ಷನ್ ಡಿ ಎಲ್ಲಿದೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಓಕೆ, ಈಸಿ ಇದೆ. ಎಸ್, ದ ನೆಕ್ಸ್ಟ್ ಕ್ವಶನ್, 8th one ಕ್ವಶನ್ ಏನಿದೆ ಅಂದರೆ, ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ f(x) ಇಸ್ ಗಿವನ್ ಹಿಯರ್ x³ f(x)ದು x³ ಅಂತ ಕೊಟ್ಟಿದ್ದಾರೆ. ಇದ್ರದ್ದು ನಾವು ಏನು ಮಾಡಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂನ ಚೆಕ್ ಮಾಡಬೇಕು. ಅದು ಕೊಟ್ಟಿರುವಂಥ ಇಂಟರ್ವಲ್ ಏನಿದೆ, -2 to 2. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ, ನಾವು -2 to 2 ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನೋಡ್ಕೋಬೇಕಂತಂದರೆ ಇಲ್ಲಿ 2 ಅಲ್ಲಿ ನೋಡಬೇಕು. ಕರೆಕ್ಟಾಗಿ -2 ಅಂತ ಆಗಲ್ಲ, ನೆಗೆಟಿವ್ ಆಗುತ್ತೆ, +2 ತೊಗೊಂತೀರಾ. ಸೊ 2ನ ನಾನು ಇದರಲ್ಲಿ ಫಿಲಪ್ ಮಾಡ್ಕೊತೀನಿ. ಓಕೆ, ಸೊ 2 ಫಿಲಪ್ ಮಾಡಿಕೊಂಡ್ರೆ 2³ ಆನ್ಸರ್ ಎಷ್ಟಾಗುತ್ತೆ, 8 ಆಗುತ್ತೆ. 8ಗಿಂತಲೂ ಮ್ಯಾಕ್ಸಿಮಮ್ ಬರುವಂಥ ಚಾನ್ಸಸ್ ಇದೆನಾ ಇಲ್ಲಿ ಈ ಒಂದು ಇಂಟರ್ವಲಲ್ಲಿ? ಇಲ್ಲ. ಅದಕ್ಕಿಂತ ಹಿಂದೆ ತೊಗೊಂಡ್ರೆ 1 ಬರುತ್ತೆ, ಅದಕ್ಕಿಂತ ನೆಗೆಟಿವ್ ಅಂದರೆ ಹಾಗೆ ನೆಗೆಟಿವ್ ವ್ಯಾಲ್ಯೂನೇ ಬರುವಂಥದ್ದು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಂದರೆ 8 ಇಸ್ ದ ಆನ್ಸರ್. ನೋಡಿ ಎಷ್ಟು ಈಸಿ ಇದೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಕ್ವಶನ್. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲೊಂದು ಇಂಟಿಗ್ರೇಷನ್ ಕೊಟ್ಟಿದ್ದಾರೆ, ಇದನ್ನು ನಾವು ಸಾಲ್ವ್ ಮಾಡಬೇಕು. ಫಸ್ಟು ಏನಿದೆ, 2 - 3 sin of x ಡಿವೈಡ್ ಬೈ cos² x ಇದೆ ಸ್ಟೂಡೆಂಟ್ಸ್, ಕರೆಕ್ಟಾ? ಸೊ cos² x ನಾನು ಏನು ಮಾಡ್ತೀನಿ, ಎರಡು ಕಡೆ ಸಪ್ರೇಟಾಗಿ ಡಿವೈಡ್ ಮಾಡ್ತೀನಿ ಈ ಥರ. ಓಕೆ, ಸೊ ಬರೀ ಬದಲು ಹಾಗೇನೆ LCM ತೊಗೊಂಡ್ರೆ ಮತ್ತೆ ಸೇಮ್ ಆನ್ಸರ್ ಆಗುವಂಥದ್ದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, 2ನ ಆ್ಯಸ್ ಇಟ್ ಈಸ್ 1/cos² ಅಂತಂದ್ರೆ ನಾನು ಇದನ್ನು ರೆಸಿಪ್ರೋಕಲ್ ಬರಿಬೋದಾ, sec² ಅಂತ ಹೇಳಿ. ಓಕೆ, ಅಗೇನ್ ಇಂಟಿಗ್ರೇಷನ್ ಕೂಡ ಸಪ್ರೇಟಾಗಿ ತೊಗೋತೀನಿ. ಅಗೇನ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ 2 cos² ಇದೆ ಅಲ್ವಾ. ಸೊ ಅದಕ್ಕೆ cos² ಸಪ್ರೇಟಾಗಿ ಬರ್ಕೊಂಬಿಡೋಣ. 2 cos² ಇದ್ದದನ್ನು ಇಲ್ಲಿ ಒಂದು cos x ಮತ್ತು ಇನ್ನೊಂದು cos x ಸಪ್ರೇಟ್ ಬರ್ಕೊಂಬಿಡೋಣ. ಓಕೆ, ಇಲ್ಲಿ ನೋಡಿ sin/cos ಅಂತಂದ್ರೆ ಏನಿದೆ, sin/cos ಆನ್ಸರ್ tan ಇದೆ ಅಲ್ವಾ. ಸೊ 3 × sin/cos ಆನ್ಸರ್ ಆಗುತ್ತೆ tan x. ಅಗೇನ್ ಇಲ್ಲಿ ಏನಿಲ್ಲ ಅಂದರೆ 1 ಇದೆ. ಸೊ 1/cos ರೆಸಿಪ್ರೋಕಲ್ sec x. ಯಾಕೆ ನಾವು ಈ ಥರ ಮಾಡ್ಕೊಂಡ್ವಿ ಅಂದರೆ, ನಮಗೆ ಡೈರೆಕ್ಟ್ ಫಾರ್ಮುಲಾ ಸಿಗುತ್ತೆ ಇವಾಗ. ಯಾವುದು ಅಂದರೆ ಇಂಟಿಗ್ರೇಷನ್ ಆಫ್ sec², 2ನ ಹೊರಗಡೆ ತೊಗೊಂಬನ್ನಿ, ಕಾನ್ಸ್ಟೆಂಟ್ ಇದೆ. ಇಂಟಿಗ್ರೇಷನ್ ಆಫ್ sec² ಏನಿದೆ, tan x ಇದೆ. ಓಕೆ, tan x ಆನ್ಸರ್ ಬಂತು. -3 ಹೊರಗಡೆ ಬಂದರೆ sec × tan ಅವ್ರ tan × sec ಇಂಟಿಗ್ರೇಷನ್ ಏನಾಗುತ್ತೆ, sec x ಆಗುತ್ತೆ. ಸೊ ನಿಮಗೆ ಡೌಟ್ ಬಂದರೆ ಏನು ಮಾಡಿ, ರಿವರ್ಸ್ ಹೋಗಿ, ಡಿಫ್ರೆನ್ಷಿಯೇಷನ್ ಪರ್ಫೆಕ್ಟ್ ಇರ್ತಿರಲ್ಲ. ಸೊ sec x ಡಿಫ್ರೆನ್ಷಿಯೇಷನ್ ಇದೆ, sec × tan ಕರೆಕ್ಟ್ ಇದೆ, tan ಡಿಫ್ರೆನ್ಷಿಯೇಷನ್ sec² ಕರೆಕ್ಟ್ ಇದೆ. ಅಂದರೆ ಇದಾಗಿದೆ ನಿಮ್ಮದು ಕರೆಕ್ಟ್ ಆನ್ಸರ್. ಎಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ, 2 tan x. ಎಸ್, 2 tan x -3 sec x. ಸೊ ಫಸ್ಟ್ ಒಂದೇ ಕರೆಕ್ಟ್ ಇದೆ, ಮೈನಸ್ಸೇ ಬರಬೇಕಿಲ್ಲಿ, ಪ್ಲಸ್ ಬರುವಂಥ ಚಾನ್ಸಸ್ಸೇ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ ನೀವು ಕೂಡ ಆನ್ಸರ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 10. ಓಕೆ, ಇದ್ದದ್ದನ್ನು ಆನ್ಸರ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಏನಿದೆ ಅಂದರೆ 1 to √3 ಇದೆ, ಇಲ್ಲಿ 1 / 1 + x² ಇದೆ. ಸೊ ಇದು ಡೈರೆಕ್ಟ್ ಫಾರ್ಮುಲಾನೇ ಕೊಟ್ಟಿದ್ದಾರೆ, ಹೌದಲ್ವಾ. dx / a² + x² ಅಂದರೆ ಇದಾಗುತ್ತೆ tan ಇನ್ವರ್ಸ್ ಫಾರ್ಮುಲಾ. ಆ್ಯಕ್ಚುಲಿ tan ಇನ್ವರ್ಸ್ ಫಾರ್ಮುಲಾ 1/a × tan ಇನ್ವರ್ಸ್ ಆಫ್ x/a. a ಜಾಗದಲ್ಲಿ 1 ಇರೋದ್ರಿಂದ ಸೊ ನಾನು ಡೈರೆಕ್ಟಾಗಿ x ಅಂತ ಬರೀಬೋದಾ. ಓಕೆ, ಇದರಲ್ಲಿ ನಾವು ಫಿಲಪ್ ಮಾಡಬೇಕಾಗಿರೋದು √3 and 1. ಫಸ್ಟ್ ಫಿಲಪ್ ಮಾಡ್ತೀರಾ √3 ಆನ್ಸರ್, ಅದಾದಮೇಲೆ
ಟ್ಯಾನ್ ಇನ್ವರ್ಸ್ ಆಫ್ 1. ಟ್ಯಾನ್ ಇನ್ವರ್ಸ್ ಆಫ್ √3 ಆನ್ಸರ್ ಏನಾಗುತ್ತೆ, ಇದು 60 ಡಿಗ್ರಿ ವ್ಯಾಲ್ಯೂ ಅಲ್ವಾ. ಸೊ ಟ್ಯಾನ್ ಇನ್ವರ್ಸ್ ಆಫ್ 60 ಅಂದರೆ ಸೈನ್ ಕಾಸ್ ಚೆಕ್ ಮಾಡ್ಕೊಂಬಿಡಿ, ಗೊತ್ತಾಗ್ಬಿಡುತ್ತೆ ಕನ್ಫ್ಯೂಷನ್ ಆಗಿದ್ರೆ. ಸೈನ್ ಏನಿದೆ √3/2, ಕಾಸದು 1/2, 2 ಕ್ಯಾನ್ಸಲ್ ಹೋಗ್ಬಿಡುತ್ತೆ. ಸೊ √3 ಬರುತ್ತೆ ಅಂದರೆ ಇದು ಆಗಿದೆ ಟ್ಯಾನ್. ಯಾವುದ್ರದ್ದು ವ್ಯಾಲ್ಯೂ √3 ಇದೆ ಅನ್ನಂಗಾಯ್ತು 60 ಡಿಗ್ರಿ. 60 ಡಿಗ್ರಿಗೆ ನಾವು π/3 ಅಂತ ಬರಿತೀವಿ, ಮೈನಸ್ ಇದಂತರೂ 45 ಡಿಗ್ರಿ ಇದೆ ಅಂದರೆ 5/4 ಆಗುತ್ತೆ. ಸೊ ಇಲ್ಲಿ ನೀವು ಸ್ವಲ್ಪ LCM ತೊಗೊಂಡು ಬರೆದ್ರೆ ನಮಗೆ ಆನ್ಸರ್ ಸಿಗುವಂಥದ್ದು ಎಷ್ಟಾಗುತ್ತೆ ನೋಡಿ. LCM 3 × 4 ಅಂದರೆ 12 ಆಗುತ್ತಾ. ಸೊ ಅಂದರೆ ಇಲ್ಲಿ 4 ಮಲ್ಟಿಪ್ಲೈ, ಇಲ್ಲಿ 3 ಮಲ್ಟಿಪ್ಲೈ, 4 ಮೈನಸ್ 3 ಮಾಡ್ಕೋಬೇಕು ಇಲ್ಲಿ, 4π ಮೈನಸ್ 3π ಅಂದರೆ ಆನ್ಸರ್ ಆಗುವಂಥದ್ದು π/12. ಇದೇನಾ ಆನ್ಸರು? ಎಸ್, π/12 ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಇದು ಹೇಗೆ ಮಾಡಿದ್ವಿ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾ ಗೊತ್ತಿರಬೇಕು, ಅಗೇನ್ ವ್ಯಾಲ್ಯೂಸ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಒನ್ ಕ್ವಶನ್, ಇಲ್ಲೊಂದು ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ದಾರೆ. ಏನಂದರೆ ವೆಕ್ಟರ್ ಸ್ಟೇಟ್ಮೆಂಟ್ ಸ್ಟೂಡೆಂಟ್ಸ್, ಇಫ್ ಐದರ್ ಮ್ಯಾಗ್ನಿಟ್ಯೂಡ್ ಆಫ್ A is 0 ಆರ್ B 0, A ಅಥವಾ B ಅಲ್ಲಿ 0 ಆಗಿದ್ರೆ A.B 0 ಆಗಿರುತ್ತೆ ಅಂತ ಹೇಳ್ತಾರೆ. ಎಸ್, ಕರೆಕ್ಟ್ ಇದೆ. ಯಾವುದೇ ಒಂದು 0 ತೊಗೊಂಡು A.B ದ ಆನ್ಸರ್ ಏನಿದೆ ಹೇಳಿ. ಮ್ಯಾಗ್ನಿಟ್ಯೂಡ್ ಆಫ್ A.B ದ ಆನ್ಸರ್ ಇರುವಂಥದ್ದು ಮ್ಯಾಗ್ನಿಟ್ಯೂಡ್ ಆಫ್ A, ಮ್ಯಾಗ್ನಿಟ್ಯೂಡ್ ಆಫ್ B ಆ್ಯಂಡ್ ಕಾಸ್ ಥೀಟಾ. ಓಕೆ, ಸೊ ಇದರಲ್ಲಿ ಇವಾಗ ಇದು 0 ಆಯಿತು ಅಂದರೆ ಅಥವಾ ಇದು 0 ಆದರೆ ಯಾವುದೋ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯಾವುದೇ ನಂಬರ್ 0ನೇ ಆಗೋದಲ್ವಾ. ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ ಅಂದಂಗೆ ಆಯ್ತು, ಇದು ಟ್ರೂ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಇಫ್ A × B is 0, A × B is 0, ದೆನ್ A is perpendicular to B. ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ, ಇದು ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂದರೆ A × B 0 ಆದರೆ ಅಲ್ಲಿ A ಆ್ಯಂಡ್ B ಆರ್ ಪ್ಯಾರಲಲ್ ಆಗಿರುತ್ತೆ ಸ್ಟೂಡೆಂಟ್ಸ್, ಪರ್ಪೆಂಡಿಕ್ಯುಲರ್ ಆಗಿಲ್ಲ. ಡಾಟ್ ಪ್ರಾಡಕ್ಟಲ್ಲಿ ಏನಾಗಿರುತ್ತೆ 0 ಬರುತ್ತೆ. A.B 0 ಬಂದಾಗ ಅದು A ಆ್ಯಂಡ್ B ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೆಕೆಂಡ್ ಒನ್ ಫಾಲ್ಸ್ ಇದೆ, ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಅಂದರೆ ಫಸ್ಟ್ ಒನ್ ಆನ್ಸರೇ ಕರೆಕ್ಟ್ ಇರುವಂಥದ್ದು. ಸ್ಟೇಟ್ಮೆಂಟ್ 1 ಫಾಲ್ಸ್, ಇವೆಲ್ಲನೂ ರಾಂಗ್ ಆಗಿರುವಂಥ ಆನ್ಸರ್ಸ್ಗಳಾಗಿದೆ. ಫಸ್ಟ್ ಒನ್ನೇ ಕರೆಕ್ಟ್ ಆಗಿರೋದು. ಸ್ಟೇಟ್ಮೆಂಟ್ 1 ಏನಾಗಿದೆ, ಟ್ರೂ ಆಗಿದೆ. ಸ್ಟೇಟ್ಮೆಂಟ್ 2 ಫಾಲ್ಸ್. ನೆಕ್ಸ್ಟ್ ಕ್ವಶನ್, ಅಗೇನ್ ಇಲ್ಲಿ ಏನು ಕೊಡ್ತಾರೆ, ಮ್ಯಾಗ್ನಿಟ್ಯೂಡ್ ಆಫ್ A.B ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ A ಮ್ಯಾಗ್ನಿಟ್ಯೂಡ್ ಆಫ್ B ಅಂತ ಕೊಟ್ಟಿದ್ದಾರೆ. ಸೊ ಈ ಮೈನಸ್ ಯಾವಾಗ ಬರೋಕ್ಕೆ ಸಾಧ್ಯ? ಅಗೇನ್ ಇಲ್ಲಿ ಬಾಜುದಲ್ಲಿ ಇರುವಂಥದ್ದು ಕಾಸ್ ರಿಸಲ್ಟ್ ಮೇಲೆ ಡಿಪೆಂಡ್ ಇದೆ ಟೀಟಾ. ಸೊ ಟೀಟಾ ಇಲ್ಲಿ ಏನಾಗಿರಬೇಕು ಅಂತ ಕೇಳ್ತಾ ಇರುವಂಥದ್ದು, ಕರೆಕ್ಟಾ? ಸೊ ಟೀಟಾ ನಮ್ಗೆ ಆಲ್ರೆಡಿ ಗೊತ್ತಿದೆ, ಕಾಸದ ವ್ಯಾಲ್ಯೂ ಏನಾಗಿರುತ್ತೆ, ಕಾಸದ ಯಾವುದ್ರ ಆನ್ಸರ್ -1 ಬರ್ಬೋದು, ಕಾಸ್ 180 ಆನ್ಸರ್, ಕರೆಕ್ಟ್ ಅಲ್ವಾ? ಅಂದರೆ ಟೀಟಾ ಆಗಿದೆ ಇಲ್ಲಿ, ಟೀಟಾ ಈಸ್ π. ಯಾಕಂದರೆ ಕಾಸ್ ಟೀಟಾ ಜಾಗದಲ್ಲಿ ನಾನು 180 ವ್ಯಾಲ್ಯೂ ಹಾಕಿದರೆ ಅದರ ಆನ್ಸರ್ -1 ಇದೆ. ಹಾಗಾಗಿ ಇದು -1 ಇಂದ ಮಲ್ಟಿಪ್ಲೈ ಮಾಡಿದ್ಮೇಲೆ ಇಲ್ಲಿ ಮೈನಸ್ ಬರುತ್ತೆ. ಸೊ ಇದು ಪೂರ ಹೋಗಿಬಿಟ್ಟಿರುತ್ತೆ ಅವಾಗ, ಕರೆಕ್ಟ್ ಅಲ್ವಾ? ಸೊ ಅಂದರೆ ಟೀಟಾ ಈಸ್ π ಅಲ್ಲಿದೆ ನೋಡಿ, ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್, ಇದೊಂದು ಈಸಿಯೆಸ್ಟ್ ಕ್ವಶನ್ ಹೇಳ್ತಾರೆ. ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾರೆ. ಸೊ ಡೈರೆಕ್ಷನ್ ಕೊಸೈನ್ ಆಫ್ ಎಕ್ಸ್ ಆಕ್ಸಿಸ್ ಅಂತಂದರೆ ಆ್ಯಕ್ಚುಲಿ ಇಲ್ಲಿ ಪಾಯಿಂಟ್ಸ್ ಕೊಡ್ತಿದ್ರು ನಾವು I.J.K ಅಂತ, ಬಟ್ ಇಲ್ಲಿ K ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಅದನ್ನು ಕಾನ್ಸ್ಟೆಂಟ್ ಆಗಿ ಕನ್ಸಿಡರ್ ಮಾಡಿದ್ರೆ ಯೂಶ್ವಲಿ 1 0 0 ಈ ಥರ ಬರಿತೀವಿ. ಅವರು ಒಂದು ಜಾಗದಲ್ಲಿ K ಕೊಟ್ಟಿದ್ದಾರೆ. ಸೊ K 0 0 ಇದೆ ನಿಮ್ಮದು ಆನ್ಸರ್, ಆಪ್ಷನ್ ಸಿ. ಎಕ್ಸ್ ಆಕ್ಸಿಸ್ ಅಂತಂದರೆ ಫಸ್ಟಿಗೆ ಬರೋದಲ್ವಾ, Y ಆಕ್ಸಿಸ್ ನೆಕ್ಸ್ಟ್, Z ಆಕ್ಸಿಸ್ ಥರ್ಡಲ್ಲಿ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ 14th ಒನ್ ಪ್ರೊಬ್ಯಾಬಿಲಿಟಿ ಕ್ವಶನ್ ಆಗಿದೆ ಇದು. ಇದರಲ್ಲಿ ಏನಿದೆ ನೋಡಿ, P of A is equals to 1/2 ಕೊಟ್ಟಿದ್ದಾರೆ, P of B 0 ಕೊಟ್ಟಿದ್ದಾರೆ, ದೆನ್ B given by A ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಕ್ವಶನ್ ಪ್ರಕಾರ ನಾವು ಹೋದರೆ B given by A ಅಂದರೆ ಫಾರ್ಮುಲಾ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ B ಇಂಟರ್ಸೆಕ್ಷನ್ A ಡಿವೈಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ A ಅಂತ ಬರೀತೀವಿ. ಓಕೆ, ಸೊ ಇದಾದಮೇಲೆ B ಇಂಟರ್ಸೆಕ್ಷನ್ A ನ ನಾವು ಮಾಡ್ಕೋಬೇಕು. P of B A ನ ಕೊಟ್ಟಿದ್ದಾರೆ ಆಲ್ರೆಡಿ. P of B ಇಂಟರ್ಸೆಕ್ಷನ್ A ಅಂದರೆ P of B 0 ಇದೆ, ಅಂದರೆ P of B ಅಲ್ಲಿ ಯಾವುದೇ ಎಲಿಮೆಂಟ್ಗಳಿಲ್ಲ, ಅಂದರೆ B ಸೆಟ್ಟಲ್ಲಿ ಏನಾಗಿದೆ, ಎಂಟಿ ಸೆಟ್ ಆಗಿದೆ ಅಂತ ಅರ್ಥ. ಅಗೇನ್ A ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಇದೆ, ಬಟ್ ಇವೆರಡರದ್ದು ಇಂಟರ್ಸೆಕ್ಷನ್ ಏನಾಗುವಂಥದ್ದು, ಅದನ್ನು 0ನೇ ಬರುವಂಥದ್ದು. ಸೊ ಇದ್ರ ರಿಸಲ್ಟ್ ಎಷ್ಟು ಬರುತ್ತೆ, 0 ಬರುತ್ತೆ. ಕೇರ್ಫುಲ್ ಅಬ್ಸರ್ವ್ ಮಾಡಿ, ಇದನ್ನೇ ಕ್ವಶನ್ನ ರಿವರ್ಸ್ ಮಾಡಿ ಕೇಳಿದ್ರು ಹಿಂದಿನ ಒಂದು ಮಾಡೆಲ್ ಪೇಪರಲ್ಲಿ. A given by B ಅಂತ ಕೇಳಿದ್ರೆ ಇದರ ಆನ್ಸರ್ ಏನಾಗಿರೋದು, ನಾಟ್ ಡಿಫೈನ್ ಆಗಿರೋದು ಸ್ಟೂಡೆಂಟ್ಸ್. ಯಾಕಂದರೆ ತೆಳಗಡೆ ರಿಸಲ್ಟ್ಸ್ 0 ಆಗಬಾರ್ದು, ಬಟ್ ಇಲ್ಲಿ 0 ಕೊಟ್ಟಿಲ್ಲ ಅವರು, 1/2 ಇದೆ ಆಯ್ತಾ. ಸೊ ಹಾಗಾಗಿ ಇದೇನಾಗುತ್ತೆ, 0 ಡಿವೈಡ್ ಬೈ 1/2 ದ ಆನ್ಸರ್ 0ನೇ ಆಗುತ್ತೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು, ಅದಕ್ಕೆ ಹೇಳೋದು. ಈಸಿ ಇದೆ ಕ್ವಶನ್ನು. ಓಕೆ, ಸೊ ನಾವು ಈ ಥರ ಕ್ವಶನ್ ಭಾಳಷ್ಟು ನೋಡಿರ್ತೀವಲ್ವಾ, ಯಾವುದೋ ಕ್ವಶನ್ A given by B ಇದು ಬಂದಿದೆ, ಬಟ್ ರಿವರ್ಸ್ ಮಾಡಿ ಈ ಥರ ಕೇಳ್ತಾರೆ. ಸೊ ಅಂದರೆ ಆನ್ಸರ್ ಯಾವುದಾಯಿತು, B ಈಸ್ ದ ಕರೆಕ್ಟ್ ಆನ್ಸರ್. 0 ಈಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್, ನಾಟ್ ಡಿಫೈನ್ ಅಲ್ಲ. ನಾಟ್ ಡಿಫೈನ್ ಯಾವಾಗುತ್ತೆ, A given by B ಕೇಳಿದರೆ, ಯಾಕಂದರೆ ಪ್ರೊಬ್ಯಾಬಿಲಿಟಿ ಆಫ್ B 0, ತೆಳಗಡೆ ಯಾವಾಗಲೂ 0 ಬರಬಾರ್ದಲ್ವಾ. ಸೊ ಹಾಗಾಗಿ ಅವಾಗ ನಮ್ಗೆ ಕರೆಕ್ಟ್ ಆಗ್ತಾಯಿತ್ತು, ನಾಟ್ ಡಿಫೈನ್, ಬಟ್ ಇವಾಗಲ್ಲ. ಸೊ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರೋದು. ದ ನೆಕ್ಸ್ಟ್ ಒನ್ ಕ್ವಶನ್, ಅಗೇನ್ ಪ್ರೊಬ್ಯಾಬಿಲಿಟಿ ಇದೆ. 2 balls are drawn
ಆ್ಯಕ್ಟ್ ರ್ಯಾಂಡಮ್ಲಿ ವಿತ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟು. ವಿತ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ದ ಬಾಕ್ಸ್ ಕಂಟೈನಿಂಗ್, ಒಂದು ಬಾಕ್ಸಲ್ಲಿ 10 ಬ್ಲ್ಯಾಕ್ ಬಾಲ್ ಇದಾವೆ ಅಂತ ಹೇಳ್ತಾರೆ, ಅದ್ರ ಜೊತೆಗೆ 8 ರೆಡ್ ಬಾಲ್ ಇದ್ದಾವೆ. ದೆನ್ ಪ್ರೊಬ್ಯಾಬಿಲಿಟಿ ದ್ಯಾಟ್ ಬೋತ್ ಆರ್ ರೆಡ್ ಬಾಲ್. ಓಕೆ, ನಾನು ಇವಾಗ ಫಸ್ಟ್ ಇವೆಂಟ್ ಎ ತಗೋತಾ ಇದ್ದೀನಿ. ಫಸ್ಟ್ ಡ್ರಾನ್ ಬಾಲ್ ಇಸ್ ಅ ರೆಡ್ ಬಾಲ್. ಓಕೆ, ರೆಡ್ ಬಾಲ್ದೇ ಕೊಟ್ಟಿದ್ದಾರೆ. ರೆಡ್ ಬಾಲ್ ತೊಗೊಂಡ್ರೆ ಟೋಟಲ್ ಬಾಲ್ಸ್ ಎಷ್ಟಿದೆ? 18 ಇದ್ದಾವೆ. ರೆಡ್ ಬಾಲ್ ಇರೋದು 8 ಇದೆ. 8/18 ಆಗುತ್ತೆ. ಅಗೇನ್ ಸೆಕೆಂಡ್ ಒನ್ ಬಿ ಗಿವನ್ ಬೈ ಎ, ಅಂದರೆ ಸೆಕೆಂಡ್ ಒನ್ ಕೂಡ ರೆಡ್ಡೇ ಆಗಿರಬೇಕು. ಅವಾಗ ಎಷ್ಟಾಗುತ್ತೆ? ಅದು ಕೂಡ 8/18 ಆಗುತ್ತೆ. ಯಾಕಂದರೆ ವಿತ್ ರಿಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ವಿತೌಟ್ ರಿಪ್ಲೇಸ್ಮೆಂಟ್ ಅಂದರೆ ಅಗೇನ್ ನಾವು 7/17 ಅಂತ ಬರೀಬೋದಾಗಿತ್ತು. ಬಟ್ ಇಲ್ಲಿ ವಿತ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 8/18. 8/18 ಇವೆರಡದು ಮಲ್ಟಿಪ್ಲಿಕೇಶನ್ ಆಗಿರುತ್ತಲ್ವಾ, ಎ ಇಂಟರ್ಸೆಕ್ಷನ್ ಬಿ ದ ಆನ್ಸರ್ ಏನಾಗುತ್ತೆ? 8/18 ಇಂಟು 8/18. ಇವೆರಡು ಸ್ಕ್ವೇರ್ ಮಾಡ್ಕೊಳ್ಳಿ, ಯಾವುದು ಕರೆಕ್ಟ್ ಆಗುತ್ತೆ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಅದಲ್ವಾ? ಅಥವಾ ಇದನ್ನ ಇಲ್ಲೇ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 4 2 9 ಅಂದರೆ ಇದನ್ನು ಸೇಮ್ ಆಗಿರೋದು 4/9. 4 ಇರುತ್ತೆ 16 ಆಗುತ್ತೆ. ಹಾಗೆ 9 ಇಂಟು 9 81 ಆಗುತ್ತೆ. ಸೊ ಇದು ನಿಮ್ಮದು ಕರೆಕ್ಟ್ ಆನ್ಸರ್. ಎಲ್ಲಿದೆ ನೋಡಿ, 16/81. ಸೊ ಇದು ನಿಮ್ಮ ಕರೆಕ್ಟ್ ಆಗಿರುವಂಥ ಆನ್ಸರ್ ಸ್ಟೂಡೆಂಟ್ಸ್. ಸೊ 16/81 ಈಸಿಯೆಸ್ಟ್ MCQ ಅನ್ನೇ ಕೇಳಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ 2 ಕಂಪೇರ್ ಟು ಮಾಡಲ್ ಕ್ವಶನ್ ಪೇಪರ್ 1ಗಿಂತಲೂ. ಓಕೆ, ಸೊ ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ ಸ್ಟೂಡೆಂಟ್ಸ್. ಈ 5 ಕ್ವಶನ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ. ಏನಿದೆ ಅಂತಂದರೆ ಫಸ್ಟ್ ಒನ್ ಕ್ವಶನ್ ಏನಿದ್ದಾರೆ, ಸೊ 16th ಒನ್ ಫಸ್ಟ್ ಒನ್ ಸಾಲ್ವ್ ಮಾಡ್ತಾ ಇದ್ದೀವಿ ನೋಡಿ. ಏನಿದೆ? y = ತಗೊಳ್ಳೋಣ. 3x⁻x ಅಂತ ಇದೆ. ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡು ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಯಾವುದಂದರೆ ಇಲ್ಲಿಗೆ ನಾನು u ಅಂತ ತಗೋತೀನಿ. u ಅಂತ ತೊಗೊಂಡ್ರೆ ಸೈಡಲ್ಲಿ ಮಾಡೋಣ. u = ಆಗುತ್ತೆ x⁻x. ಇವಾಗ ಇಲ್ಲಿ ನಾನು ಲಾಗ್ನ ಅಪ್ಲೈ ಮಾಡ್ತೀನಿ. log u = x ಇಂಟು ಲಾಗ್ ಆಫ್ x ಅಂತ ಬರಿಬೋದು. ಯಾಕಂದರೆ ಲಾಗ್ ಅಪ್ಲೈ ಆದ ತಕ್ಷಣ p⁻n n ಇಂಟು ಲಾಗ್ ಆಫ್ p ಬರೀತೀವಲ್ಲ ಆ ಥರ. ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದಾಯಿತು 1/u du/dx ಆಗುತ್ತೆ. ಅಗೇನ್ ಇಲ್ಲಿ u ಇಂಟು v ಫಾರ್ಮುಲಾ x ಆಸ್ ಇಟ್ ಈಸ್ 1/x ಆಗುತ್ತೆ. ಲಾಗ್ x ಡಿಫ್ರೆನ್ಷಿಯೇಷನ್ ಪ್ಲಸ್ ಲಾಗ್ x ಆಸ್ ಇಟ್ ಈಸ್ x ಡಿಫ್ರೆನ್ಷಿಯೇಷನ್ 1 ಆಯಿತು. ಸೊ ಇದು x ಕ್ಯಾನ್ಸಲ್ ಆಗುತ್ತೆ. ಸೊ ಈ u ಒಂದು ಈ ಕಡೆ ಬಂದರೆ u ಏನು ತೊಗೊಂಡಿದ್ದೀವಿ ನಾವು? x⁻x ಇಂಟು ಬ್ರ್ಯಾಕೆಟ್ ಇಲ್ಲಿ 1 ಪ್ಲಸ್ ಲಾಗ್ x ಆಗಿರೋದು. ಓಕೆ, ಸೊ ಇದು ಬಂದಿರೋದು du/dx ಆನ್ಸರ್. ಸೊ ಈ ಜಾಗದಲ್ಲಿ ನಾವು ರಿಪ್ಲೇಸ್ ಮಾಡ್ಕೋಬೋದಾ? ಅಕಸ್ಮಾತ್ ನಾನು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಿದ್ದೆ ಅಂದರೆ ಏನು ಬಂದಿರೋದು? du/dx ಬಂದಿರೋದು. ಸೊ ಈ ಆನ್ಸರ್ ಆಲ್ರೆಡಿ ನನಗಿಲ್ಲಿ ಸಿಕ್ಕಿದೆ. ಸೊ ಇದನ್ನು ನಾನು ಫೈನಲಿ ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. ಯಾವುದು? ಈ ಈಕ್ವೇಷನಲ್ಲಿ dy/dx = 3 ಇಂಟು du/dx ಆನ್ಸರ್ ಇಲ್ಲಿ ಬಂದಿದೆ. ಸೊ ಅದನ್ನು ರಿಪ್ಲೇಸ್ ಮಾಡೋಣ. ಏನು ಬಂದಿದೆ? x⁻x ಇಂಟು 1 ಪ್ಲಸ್ ಲಾಗ್ ಆಫ್ x ಬಂದಿದೆ. ಸೊ ಇವಾಗ ನಾವು ರಿಪ್ಲೇಸ್ ಮಾಡಬೇಕಾಗಿರೋದು x = 1 ಕೊಟ್ಟಿದ್ದಾರಲ್ವಾ, ಅದನ್ನು x ಜಾಗದಲ್ಲಿ ರಿಪ್ಲೇಸ್ ಮಾಡೋಣ. ಓಕೆ, ಹಾಕಿದರೆ ಎಷ್ಟಾಗುತ್ತೆ? ಇದಾಗುತ್ತೆ 1:1 1 ಆಗುತ್ತೆ. ಅಗೇನ್ ಇಲ್ಲಿ 1 ಇದೆ. ಸೊ ಲಾಗ್ ಆಫ್ 1 ಆನ್ಸರ್ ಏನಾಗುವಂಥದ್ದು? 0 ಆಗುತ್ತಾ? ಸೊ 0 + 1 ಅಂದರೆ 1 ಆಯಿತು. ಸೊ 1 ಇಂಟು 3 ಅಂತಂದರೆ ಲಾಸ್ಟ್ ಆನ್ಸರ್ ಸಿಗುವಂಥದ್ದು 3 ಸ್ಟೂಡೆಂಟ್ಸ್. ಯಾಕಂದರೆ ಲಾಗ್ 1 ಆನ್ಸರ್ 0 ಇದೆ. ಸೊ 0 + 1 ಅಂದರೆ 1 ಆಯಿತು. ಸೊ 1 ಇಂಟು 3 ಅಂದರೆ 3 ಆನ್ಸರ್ ಆಗಿರುವಂಥದ್ದು. ಸೊ ನಿಮ್ಮ ಫಸ್ಟ್ ಒನ್ ಆನ್ಸರ್ 3. ಇದು ನಿಮ್ಮದು ಇಲ್ಲಿ ಬ್ಲಾಕ್ ಆಯಿತು. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಕ್ವಶನ್ ಇದೆ, ದ ಮಿನಿಮಮ್ ವ್ಯಾಲ್ಯೂ ಆಫ್ f(x). ಮಾಡ್ ಫಂಕ್ಷನ್ದು ಯಾವಾಗಲೂ ಮಿನಿಮಮ್ ವ್ಯಾಲ್ಯೂ 0ನೇ ಇರುತ್ತೆ. ಯಾಕಂದರೆ ಅಟ್ x = ನಾನು ಇಲ್ಲಿ -2 ಹಾಕಿದೆ ಅಂತ ಅಂದ್ಕೊಳ್ಳಿ, 0ನೇ ಆಗುತ್ತೆ, ಅದು ಮಿನಿಮಮ್ ವ್ಯಾಲ್ಯೂ. ಸೊ ಇದು 0 ಆಯಿತು ಅಂದರೆ 0 - 1 ಅಂದರೆ ಯಾವುದಾಗಿ ಉಳಿಯೋದು? -1 ಉಳಿಯೋದಲ್ವಾ. ಸೊ ಇದ್ರದ್ದು ಮಿನಿಮಮ್ ವ್ಯಾಲ್ಯೂ ಯಾವುದಾಗಿದೆ ಅಂದಂಗಾಯಿತು? -1 ಆಗಿದೆ. ಈಸಿ ಇದೆ ಅಲ್ವಾ? ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಅಂತ ಕೇಳಿದಾಗ ಇಲ್ಲಿ ನಮ್ಮದು ಮಾಡ್ ಫಂಕ್ಷನ್ ಫಸ್ಟ್ ಇಂಪಾರ್ಟೆಂಟು. ಓಕೆ, ಸೊ ಯಾವುದೇ ಒಂದು ಸಿಂಪ್ಲಿ ಮಾಡ್ x ಸಿಗಿತ್ತಂದರೆ ಅದರ ಆನ್ಸರ್ ಡೈರೆಕ್ಟಾಗಿ ಬರೀಬೋದು, 0 ಆಗಿರುತ್ತೆ. 0ಗಿಂತ ಕಡಿಮೆ ಬರಲ್ಲ. ಯಾಕಂದರೆ ನೆಗೆಟಿವ್ ವ್ಯಾಲ್ಯೂ ಬರಲ್ಲ. ಮಾಡ್ ಫಂಕ್ಷನ್ ಏನು ಮಾಡುತ್ತೆ? ನೆಗೆಟಿವ್ ಬಂದರೆ ಪಾಸಿಟಿವ್ಲೇ ಬರೆಯೋದು. ಸೊ ಹಾಗಾಗಿ ಇದು 0 ಅಂತ ತೊಗೊಂಬಿಡಿ. ಸೊ 0 - 1 ಅಂದರೆ -1 ಉಳಿಯೋದು. ಸೊ ಹಾಗಾಗಿ ಮಿನಿಮಮ್ ವ್ಯಾಲ್ಯೂ -1 ಅಂದರೆ -1 ಕೂಡ ಹೋಯಿತು. ನೆಕ್ಸ್ಟ್ ಫೈಂಡ್ ದ ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟೆಂಟ್. ಓಕೆ, ಆರ್ಬಿಟರಿ ಕಾನ್ಸ್ಟೆಂಟ್ ಇನ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ ಸೊಲ್ಯೂಷನಲ್ಲಿ ಆರ್ಬಿಟರಿ ಕಾನ್ಸ್ಟೆಂಟ್ಸ್ಗಳನ್ನು ಕೇಳ್ತಾ ಇದ್ರು. ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟೆಂಟ್ಸ್ ಇನ್ ಅ ಡಿಫ್ರೆನ್ಷಿಯಲ್ ಈಕ್ವೇಷನ್ ಆಫ್ ಥರ್ಡ್ ಆರ್ಡರ್. ಸೊ ಆರ್ಬಿಟರಿ ಕಾನ್ಸ್ಟೆಂಟ್ಗಳಲ್ಲಿ ಇರೋದೇ ಇಲ್ಲ. ಆಲ್ರೆಡಿ ನಾವು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಜನರಲ್ ಸೊಲ್ಯೂಷನಲ್ಲಿ ಇತ್ತಂದರೆ ಅವಾಗ ನಾವು ಹೇಳ್ಬೋದು ಥರ್ಡ್ ಆರ್ಡರ್ ಇದ್ದರೆ 3 ಆರ್ಬಿಟರಿ ಕಾನ್ಸ್ಟೆಂಟ್ ಅಂತ. ಇವಾಗ ಪರ್ಟಿಕ್ಯುಲರ್ ಕೊಟ್ಟಿರೋದ್ರಿಂದ ಇದರ ಆನ್ಸರ್ ಆಗಿರೋದು 0. ಸೊ ಹಾಗಾಗಿ 0 ಇಸ್ ದ ಆನ್ಸರ್. ದ ನೆಕ್ಸ್ಟ್ ಒನ್, ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್. ಓಕೆ, ಇವೆರಡರದ್ದು ಸ್ಕೇಲಾರ್ ಪ್ರಾಡಕ್ಟ್ನ ಮಾಡಿ ಲ್ಯಾಂಬ್ಡಾ ವ್ಯಾಲ್ಯೂನ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದನ್ನು ಸೈಡಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಪ್ರಾಡಕ್ಟ್ ಆಫ್ ಇವೆರಡು ವ್ಯಾಕ್ಟರ್ದು ಪ್ರಾಡಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಏನು? ಡಾಟ್ ಪ್ರಾಡಕ್ಟ್ ಅಂದಾಗಲ್ವಾ. ಓಕೆ, ಡಾಟ್ ಪ್ರಾಡಕ್ಟ್ನ ಮಾಡ್ಕೋಬೇಕು. λi j - 3k ವಿತ್ ಡಾಟ್ ಪ್ರಾಡಕ್ಟ್ 3i cap - 4j cap + 7k cap.
ಈಸ್ ಆಲ್ರೆಡಿ ಕೊಟ್ಟಿದ್ದಾರೆ -10 ಆಗುತ್ತೆ ಅಂತ ಹೇಳಿ. ಓಕೆ, ಇವಾಗ ಲ್ಯಾಂಬ್ಡಾ ವ್ಯಾಲ್ಯೂ ಚೆಕ್ ಮಾಡಬೇಕು. ಸೊ I.I ಮಾಡಿದಾಗ 1 ಆನ್ಸರ್ ಬರುತ್ತಂದರೆ ಕಾಂಪೋನೆಂಟ್ ಮಲ್ಟಿಪ್ಲೈ ಮಾಡಿ. ಲ್ಯಾಂಬ್ಡಾ ಇಂಟು 3 ಅಂದರೆ 3 ಲ್ಯಾಂಬ್ಡಾ ಆಯಿತು. ಅಗೇನ್ J ಇಂಟು -4 ಅಂತಂದರೆ -4 ಆಗುತ್ತೆ. -3 ಇಂಟು 7 ಅಂದರೆ -21 ಆಗುತ್ತೆ. ಅಗೇನ್ ಇದು -10. 3 ಲ್ಯಾಂಬ್ಡಾ ಈಸ್ ಈಕ್ವಸ್ ಟು ಇದಾಯಿತು -25 ಈಸ್ ಈಕ್ವಸ್ ಟು 10. 3 ಲ್ಯಾಂಬ್ಡಾ ಈಸ್ ಈಕ್ವಸ್ ಟು -25 ಈ ಕಡೆ ಬಂದರೆ ಏನಾಗುತ್ತೆ +25 ಆಗುತ್ತೆ. ಪ್ಲಸ್ ಮೈನಸ್ ಅಂತಂದರೆ ಇದು ಆಗುವಂಥದ್ದು +15 ಆಗುತ್ತಾ. 25 10 ಹೋದರೆ ಎಷ್ಟು ಉಳಿತು 15 ಉಳಿತು. ಅಗೇನ್ ಲ್ಯಾಂಬ್ಡಾ ಈಸ್ ಈಕ್ವಸ್ ಟು 15 ಡಿವೈಡ್ ಬೈ 3 ಮಾಡ್ತೀರಾ. 3 1 3 5 ಅಂದರೆ ಲ್ಯಾಂಬ್ಡಾ ಈಸ್ ಈಕ್ವಸ್ ಟು ಎಷ್ಟು ಬಂತು 5 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇದೆಲ್ಲಿದೆ ನೋಡಿ ಸ್ಟೂಡೆಂಟ್ಸ್, 5 ಇದೆನಾ? ಎಸ್, 5 ಕೂಡ ಬ್ಲಾಕ್ ಆಯಿತು. ಇದರಲ್ಲಿ ಇನ್ನು ಲಾಸ್ಟ್ ಒಂದು ಕ್ವಶನ್ ಇದೆ. ಸೊ ಇದನ್ನು ನಾವು ಇವಾಗ ಚೆಕ್ ಮಾಡಬೇಕು. ಇದು ಇಂಡಿಪೆಂಡೆಂಟ್ ಕ್ವಶನ್ ಅಂತ ಹೇಳ್ತಾರೆ. ಇಂಡಿಪೆಂಡೆಂಟ್ ಇದೆ ಇವೆರಡು ಪ್ರೊಬ್ಯಾಬಿಲಿಟಿ ಇವೆಂಟ್ಗಳು. ಇಂಟರ್ಸೆಕ್ಷನ್ನಲ್ಲಿ ಈ ಕೆಳಗಡೆ ಏನು ಬರುತ್ತೆ ಅಂತ ಚೆಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ಇವಾಗ ಸಾಲ್ವ್ ಮಾಡೋಣ ನೋಡಿ. ಫಸ್ಟು ನಮಗೆ ಫಾರ್ಮುಲಾ ಗೊತ್ತಿರೋದೇನು, A ಇಂಟರ್ಸೆಕ್ಷನ್ Bದು ಇಂಡಿಪೆಂಡೆಂಟ್ ಆಗಿದ್ದಾಗ P(A) ಇಂಟು P(B) ಬರುತ್ತೆ ಅಂತ ಗೊತ್ತಿದೆ. P(A) ಕೊಟ್ಟಿದ್ದಾರೆ 3/5 ಅಂತ, P(B) ಕೊಟ್ಟಿದ್ದಾರೆ 5/10 ಅಂತ. ಸೊ ಇಂಟರ್ಸೆಕ್ಷನ್ ಆನ್ಸರ್ ಏನು ಬರುತ್ತೆ 5 ಹೋಗಿಬಿಟ್ರೆ 3/10. ಇದರ ಆನ್ಸರ್ ಏನು ಕೊಟ್ಟಿದ್ದಾರೆ 3/K ಅಂತ, ಅಂದರೆ K ಜಾಗದಲ್ಲಿ ಏನು ಬರಬೇಕಂದಂಗೆ ಆಯಿತು 10 ಬರಬೇಕಂತ ಅರ್ಥ. ಓಕೆ, ಸೊ 10 ಎಲ್ಲಿದೆ ಅದು ನಿಮ್ಮದು ಕರೆಕ್ಟ್ ಆನ್ಸರ್. ಅಂದರೆ ಇದರ ಆನ್ಸರ್ ಆಗಿರೋದು ಇವಾಗ 10 ಸ್ಟೂಡೆಂಟ್ಸ್. ಸೊ 10 ಈಸ್ ಆಲ್ಸೋ ಬ್ಲಾಕ್, ಅಂದರೆ 2 ಒಂದು ರಾಂಗ್ ಕೊಟ್ಟಿದ್ರಿ ಇಲ್ಲಿ. ಅರ್ಥ ಆಯ್ತಲ್ವಾ ಇದು ಹೇಗೆ ಮಾಡಿದ್ವಿ ಅಂತ ಹೇಳಿ. ಸೊ ಈ ಎಲ್ಲ ಕ್ವಶನ್ಸ್ಗಳು ಸ್ವಲ್ಪ ಕೇರ್ಫುಲ್ ಆಗಿಯೇ ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಕೆಲವೊಂದಷ್ಟೇ ಕ್ವಶನ್ಸ್ಗಳು ಸ್ವಲ್ಪ ಟ್ರಿಕ್ಕಿಯಲ್ಲಿ ಇದ್ದಾವೆ. ಉಳಿದಿದ್ದು 95% ಕ್ವಶನ್ಸ್ಗಳು ಈಸಿಯೆಸ್ಟ್ ಸಿಲ್ಲಿ ಕ್ವಶನ್ಸ್ಗಳು ಇದ್ದವು ಅಂತ ಅಂದ್ಕೊತೀನಿ. ಇನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಪಾರ್ಟ್ B ಅಂದರೆ 2 ಮಾರ್ಕ್ಸಲ್ಲಿ ಬರುವಂಥ ಪ್ರತಿಯೊಂದು ಕ್ವಶನ್ಸ್ಗಳನ್ನ ಒಂದೊಂದಾಗಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ಟೂಡೆಂಟ್. ಓಕೆ, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್.